ಮೂಡಕ್ಕೆ ಹೋಗೋಣ. ಮೂಡದಲ್ಲಿ ಸೈಟ್ ಮಾಡಿದವ ಮೂಡನ, ಸೈಟ್ ಮಾಡಿಕೊಂಡವ ಮೂಡನ ಗೊತ್ತಾಗ್ತಾ ಇಲ್ಲ. ಮೂಡ ಅಂದರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ, ಹೇಗೆ BDA ಅಂತಿದೆ, ಶಿವಮೊಗ್ಗದಲ್ಲಿ ಸೂಡಾ ಅಂತಿದೆ, ಆ ಥರ ಮೂಡ ಸಂಘರ್ಷ ಇಂದು ಪ್ರತಿಭಟನೆ ರೂಪ ಪಡೆದುಕೊಂಡಿದೆ. BJP ಫುಲ್ ಪ್ರತಿಭಟನೆ ಮಾಡುತ್ತೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಅವರ 14 ಸೈಟ್ ತಗೊಂಡಿದ್ದಾರೆ, ಫುಲ್ ಪ್ರತಿಭಟನೆ. ಮುಖ್ಯಮಂತ್ರಿ ತವರು ಜಿಲ್ಲೆ ಮೈಸೂರಿನಲ್ಲಿ BJP ಬೃಹತ್ ರ್ಯಾಲಿ ಮಾಡಿತು. CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿತು. ಬೀದಿಗಿಳಿದ ಬಿಜೆಪಿ, ಮೂಡಾಗಿಲ್ಲ ಮುತ್ತಿಗೆ, ಅರ್ಧಕ್ಕೆ ನಿಂತ ಧರಣಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ನೀಡಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾಯಿತು. ಆದರೆ ಮಾರ್ಗ ಮಧ್ಯದಲ್ಲೇ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದರು. ಬಿಜೆಪಿ ಬೃಹತ್ ರ್ಯಾಲಿ ನಡೆಸಿ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಲು ಯೋಜಿಸಲಾಗಿತ್ತು. ಆದರೆ ಮೈಸೂರು ರಸ್ತೆಯಲ್ಲೇ ಬಿಜೆಪಿ ನಾಯಕರನ್ನ ತಡೆದ ಪೊಲೀಸರು ಅವಕಾಶ ನೀಡಲಿಲ್ಲ. ನಂತರ ಕಣಿಮಿಣಿಕೆಯ ಟೋಲ್ ಗೇಟ್ ಬಳಿ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದ್ ಮಾಡಿ ಕೇಸರಿ ಕೆಲಕ್ಷಣ ಹೈಡ್ರಾಮಾ ನಡೆಸಿತು. ಸಿಎಂ ಕುಟುಂಬಕ್ಕೆ ಲಾಭ ಮಾಡಲು ಮೂಡಾದಲ್ಲಿ ಅಕ್ರಮ ಮಾಡಲಾಗಿದೆ, ಇದನ್ನ ಸಿಬಿಐಗೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದರು. ಸಿದ್ದು ವಿರುದ್ಧ ಕೇಸರಿ ಕಹಳೆ. ಯಾವಾಗ ಜಿಲ್ಲಾಧಿಕಾರಿಗಳು ಅಲ್ಲಿನ ಮೈಸೂರಿನ ಜಿಲ್ಲಾಧಿಕಾರಿಗಳು 8 ತಿಂಗಳ ಹಿಂದೆನೆ ವರದಿ ಕೊಟ್ಟಿದ್ರು, ಆವಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಈಗ ತಮ್ಮ ಬಣ ಬಯಲಾಗಿದೆ ಅಂತೇಳಿ ಈಗ ಮೂಡಾ ಬಗ್ಗೆ ಭ್ರಷ್ಟಾಚಾರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವತಃ ನಿಮ್ಮ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ SIT ಮಾಡಿ ನಮಗೆ ಉಪಕಾರ ಮಾಡೋದು ಬೇಡ. ಪ್ರಾಮಾಣಿಕರಿದ್ದರೆ ಇದನ್ನು CBIಗೆ ಕೊಡಬೇಕು, CBI ತನಿಖೆಗೆ ಆದೇಶವನ್ನು ಮಾಡಬೇಕು. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು. ಇದರ ಮುಖಾಂತರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ. ಅವರು ಡೆಪ್ಟಿ CM ಆಗಿದ್ದಾಗಿಂದ ಹಿಡಿದು, ಯಾಕೆಂದರೆ ಅದು ರೆವಿನ್ಯೂ ಲ್ಯಾಂಡು ಕನ್ವರ್ಷನ್ ಆಗಿದೆ. ಆದರೆ ರೆವಿನ್ಯೂ ಲ್ಯಾಂಡ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅಪರಾಧ. ಒಟ್ಟಾರೆ CM ಸಿದ್ದರಾಮಯ್ಯ ವಿರುದ್ಧ ಮೂಡ ಆರೋಪ ಜಟಾಪಟಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕಿಚ್ಚು ಹೆಚ್ಚಿಸಿದ್ದು, ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವೀಗ ಮತ್ತೆ ಕೇಳ್ಬೋದು, ಯಾಕೆ ಸಿದ್ದರಾಮಯ್ಯರ ಮೇಲೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ ಅಂತೇಳಿ. ನೋಡಿ, ಯಾರಾದರೂ ಜಾಗ ಕೊಟ್ಟರೆ, ಈಗ ನಂದೊಂದು ಜಾಗ ಇದೆ, 1 ಎಕರೆ ಜಾಗ ಇದೆ ಅಥವಾ 2 ಎಕರೆ ಜಾಗ ಇದೆ, ನನಗೆ 3 ಆಪ್ಷನ್ ಇದೆ. ಮೂಡಕ್ಕೆ ಬೇಕು ಅಂತಂದರೆ, ಮೂಡಾಗೆ ಆ ಜಾಗ ಬೇಕು ಅಂತಂದರೆ, ನಂದು 2 ಎಕರೆ ಜಾಗ ಇದೆ, ನಾನು 2 ಎಕರೆ ಜಾಗವನ್ನು ಮೂಡಕ್ಕೆ ಕೊಡಬೇಕು. ಮೂಡ ಒಂದೊಂದು ನನಗೆ ಅದಕ್ಕೆ ತಕ್ಕಾಗಿ ಕ್ಯಾಶ್ ಕೊಡುತ್ತೆ. ಕ್ಯಾಶ್ ಯಾಕೆ ಅಂತಂದರೆ, ಈಗ ನನಗೆ ಬೆಂಗಳೂರು ಬಿಟ್ಟು ಅಥವಾ ಮೈಸೂರು ಬಿಟ್ಟು ಲಂಡನ್ನಲ್ಲೋ ಅಥವಾ ಡೆಲ್ಲಿಯಲ್ಲೋ ಸೆಟ್ಲ್ ಆಗಬೇಕಪ್ಪ, ನನಗಿಲ್ಲಿ ಬೇರೆ ಮಾಡಲಿಕ್ಕೆ ಕೆಲಸ ಇಲ್ಲ, ನಾನು ಜಾಗ ಕೊಡ್ತಾಯಿದ್ದೀನಿ ಮೂಡಾಗೆ, ಆಗ ಅವರು ದುಡ್ಡು ಕೊಡ್ತಾರೆ ನನಗೆ. ಅದಕ್ಕೊಂದು ಲೆಕ್ಕ ಪ್ರಕಾರ ಇದೆ, ಎಷ್ಟು ದುಡ್ಡು ಕೊಡಬೇಕು ಅಂತ. ನಂಬರ್ 1, 3 ಆಪ್ಷನ್ ಇದೆ. ಒಂದು, ದುಡ್ಡು ಕೊಡಬೇಕು, ನಾನು ಜಾಗ ಕೊಡಬೇಕು, ದುಡ್ಡು ತಗೋಬೇಕು. ಎರಡನೇದು ನನಗೆ ಬಿಸ್ನೆಸ್ ಮಾಡಬೇಕು ಅಂತಿದೆ, ದೊಡ್ಡ ಏನೋ ಒಂದು ಕಟ್ಟಬೇಕು ಅಂತಿದೆ, ದೊಡ್ಡ ಬಿಲ್ಡಿಂಗ್ ಮಾಡಬೇಕು ಅಂತಿದೆ, ನಾನು ಈ ಜಾಗ ಕೊಡ್ತೀನಿ ಮೂಡಾಗೆ. ಆಗ ಮೂಡ ನನಗೆ ಬೇಕಿರೋ ಬೇರೆ ಯಾವುದಾದ್ರೂ ಒಂದು ಜಾಗದಲ್ಲಿ ನನಗೆ ಸೇಮ್ ಜಾಗ 2 ಎಕರೆ ಇಲ್ಲಿಂದ ತಗೋತಾರೆ, 2 ಎಕರೆ ಆ ಕಡೆಯಿಂದ ಕೊಡ್ತಾರೆ. ನಂಬರ್ 2. ನಂಬರ್ 3 ಏನು, ನಾನು 1 ಎಕರೆ ಜಾಗ ಕೊಡ್ತೀನಿ. 1 ಎಕರೆ ಜಾಗ ಕೊಡ್ತೀನಿ. 50-50. ಏನು 50-50? 1 ಎಕರೆ ಜಾಗದಲ್ಲಿ ಮೂಡ ಸೈಟ್ ಮಾಡುತ್ತೆ, ನಿವೇಶನ ಮಾಡಿದಾಗ 1 ಎಕರೆಯಲ್ಲಿ ಸಾಧಾರಣವಾಗಿ ನಿವೇಶನಗಳು 20 ನಿವೇಶನಗಳಾಗತ್ತೆ ಅಂತ. ರೋಡ್ 20 ನಿವೇಶನ ಆಗುತ್ತೆ. 1 ಎಕರೆ ಕೊಟ್ಟರೆ ನನಗೆ ಎಷ್ಟು ಕೊಡಬೇಕು? 10 ಎಕರೆ. 10 ನಿವೇಶನ ನನಗೆ, 10 ನಿವೇಶನ ಮೂಡಾಗೆ. ಆಗ ನನಗೇನು ಲಾಭ ಅಂತಂದರೆ, ಮೂಡಾದ ಜಾಗ ಅಲ್ವಾ, ನನಗೆ ಒಳ್ಳೆ ಲಾಭ ಬರುತ್ತೆ ಈ ಲೆಕ್ಕಾಚಾರ. ಹಾಗಂತ 10ಕ್ಕೆ ನಾನು ಹೇಳಿದ್ದು, ಈ ಬಿಲ್ಡರ್ಸ್ಗಳೆಲ್ಲ 1 ಎಕರೆಯಲ್ಲಿ 20 ಮಾಡ್ತಾರೆ, ಮೂಡೋದಂಗೆ ಬರಲ್ಲ, ಮೂಡೋದು ಬೇರೆ ಬೇರೆ ರೀತಿ ಇದ್ದಿರ್ಬೋದು. ಸಿದ್ದರಾಮಯ್ಯನವರ ಪತ್ನಿ, ಅದರ ಹಿಂದೆ ಬೇರೆ ಘಟನಾವಳಿಗಳೆಲ್ಲ ಇದೆ, ಸಿದ್ದರಾಮಯ್ಯನವರ ಪತ್ನಿ 50-50ಗೆ ಒಪ್ಕೊಂಡಿದ್ದಾರೆ ಅಂತ ವಿಚಾರ. ಆರೋಪ ಏನಾಗಿದ್ರೆ ಸಿದ್ದರಾಮಯ್ಯನವ್ರ ಮೇಲೆ, ವಿಜೇಂದ್ರ ಆರೋಪ ಮಾಡಿದ್ದು ನೀವು ಕಡಿಮೆ ಕೊಟ್ಟರೆ ಜಾಸ್ತಿ ತಗೊಂಡ್ರೆ ಒಂದು ಆರೋಪ. ದೊಡ್ಡ ಆರೋಪ ಇರೋವಂಥದ್ದು, ಕಡಿಮೆ
ಕ್ರಯ ಅಥವಾ ಕಡಿಮೆ ರೇಟ್ ಇರುವಂಥ ಜಾಗದಲ್ಲಿ ಭೂಮಿ ಕೊಟ್ಟಿದ್ದೀರಿ, ಒಳ್ಳೆ ಫಲವತ್ತಾದ ಜಾಗದಲ್ಲಿ ಭೂಮಿ ವಾಪಸ್ ತಗೊಂಡಿದ್ದೀರಿ. ಇದು ನಿಮ್ಮ ಪ್ರಭಾವ. ಆಗ ಸಿದ್ದರಾಮಯ್ಯ ಹೇಳೋದು ಇದು ನಾನು ಮಾಡಿದ್ದಲ್ಲಪ್ಪ, ಬಿ ಜೆ ಪಿಯವರೇ ಕೊಟ್ಟಿದ್ದು ಅಂತ. ಮತ್ತೆ ಯಾರೋ ಬಂದಾಗ ಅವರು ಅಂದರು, ಜಿ ಟಿ ದೇವೇಗೌಡರ ಹತ್ರ ಕೇಳಿ ತಂದರು. ಅಂದರೆ ಅಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಲಪಟಾಯಿಸಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯನವರ ಮೇಲೆ ಈ ಥರ ಯಾಕೆ ಮುಗಿ ಬೀಳ್ತಾ ಇದೆ ಬಿ ಜೆ ಪಿ? ಬನ್ನಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿ ಜೆ ಪಿ ಟಾರ್ಗೆಟ್ ಸಿದ್ದರಾಮಯ್ಯ ಯಾಕೆ? ಇವತ್ತು ಪ್ರಹ್ಲಾದ್ ಜೋಶಿ ಕೂಡ ಭಾಳ ಜೋರಾಗಿ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯನವರು ಇಲ್ಲಿ ತನಕ ಭಾಳ ಈ ಯಾವುದು ಭ್ರಷ್ಟಾಚಾರ ವಿಚಾರಗಳು ಅವರನ್ನು ಇಲ್ಲಿ ತನಕ ಸೋಕಿದ್ದಿಲ್ಲ. ಆರೋಪ ಪ್ರತ್ಯಾರೋಪ ಸಾವಿರ ಇದೆ. ಭ್ರಷ್ಟಾಚಾರ ವಿಚಾರ ಅವರನ್ನು ಸೋಕಿಲ್ಲ. ಅವ್ರು ಹೇಳ್ತಾರೆ ನಾನು ಯಾವತ್ತೂ ಮಾಡಿಲ್ಲ ಅಂತದ್ದು. ಬಟ್ ಈಗ ಒಂದು ಆರೋಪ ಬಂದಿದೆ, ನೀವು ಇದರಲ್ಲಿ ದುಡ್ಡು ಹೊಡೆದಿದ್ದೀರಿ ಅನ್ನೋ ರೀತಿಯಲ್ಲಿ ಅಂದರೆ ಹೆಂಡತಿ ವಿಚಾರದಲ್ಲಿ. ಬಿ ಜೆ ಪಿದನ್ನು ಯಾಕೆ ಎನ್ಕೇಶ್ ಮಾಡ್ಕೋತಾ ಇದೆ? ಬಿ ಜೆ ಪಿಗೆ ಸಿದ್ದರಾಮಯ್ಯ ಯಾಕೆ ಟಾರ್ಗೆಟ್? ಕೇಳ್ತೀನಿ ಬನ್ನಿ. ಲೋಕಸಭಾ ಚುನಾವಣೆ ನಂತರ ಬಿ ಜೆ ಪಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಅವರೇನು 25 ಬರುತ್ತೆ ಅಂತ ಅಂದ್ಕೊಂಡಿದ್ರು. ಕರ್ನಾಟಕದಲ್ಲಿ ಬಿ ಜೆ ಪಿಗೆ ನಿರೀಕ್ಷಿತ ಫಲಿತಾಂಶ ಬರಲೇ ಇಲ್ಲ. JDS ಜೊತೆಗಿಲ್ಲದೆ ಇದ್ದಿದ್ರೆ ಬಿ ಜೆ ಪಿ 10 ಬರ್ತಾ ಇರಲಿಲ್ಲ, ಅದು ಗೊತ್ತಿದೆ ಅಮಿತ್ ಶಾ ಅವರು ಕೂಡ. ಸಂಘಟನೆ ಮಾಡಬೇಕಿದ್ದ ನಾಯಕರೇ ಕಿತ್ತಾಡ್ತಾ ಇದ್ದಾರೆ. ಯಡಿಯೂರಪ್ಪನ ಮಗನ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್, ಸೋಮಣ್ಣ, ಮತ್ತೊಂದು ಕಡೆ CT ರವಿ ಬೇರೆ. ಈ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ಸಿದ್ದರಾಮಯ್ಯ ಅಬ್ಬರ ಶುರುವಾಗಿದೆ. ಯಾಕೆ ಹೇಳಿ? ಸಿದ್ದರಾಮಯ್ಯ ಅಹಿಂದ ನಾಯಕ. DK ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಒಕ್ಕಲಿಗ ಮತವನ್ನು ಕರ್ಕೊಂಬಂದರು. 2024ರಲ್ಲಿ ಅದನ್ನೆಲ್ಲ HD ಕುಮಾರಸ್ವಾಮಿ ಹೊತ್ಕೊಂಡು ಹೋದರು. ಹಾಗಾಗಿ ಈಗಲೂ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಅಂತಂದರೆ, ಈಗ ನೀವು ಮೋದಿಯನ್ನು ಎಷ್ಟೇ ಟೀಕೆ ಮಾಡಿ, ಮೋದಿಯನ್ನು ಕಾಂಗ್ರೆಸ್ ಅವರು ಎಷ್ಟೇ ಟೀಕೆ ಮಾಡಲಿ, ಮೋದಿಯವ್ರ ಜೊತೆ ಬಲವಾಗಿ ನಿಲ್ಲುವ ಒಂದು ಸೈನ್ಯ ಇದೆ. ಅದು ಬಿ ಜೆ ಪಿ ಮಾತ್ರ ಅಲ್ಲ, ಕೆಲವರು ಬಿ ಜೆ ಪಿ ಇಷ್ಟಪಡಲ್ಲ, ಆದರೆ ಮೋದಿಯವ್ರನ್ನ ಇಷ್ಟಪಡೋರು ಇದ್ದಾರೆ. ಆ ಥರ ಬಿ ಜೆ ಪಿ ಪ್ಲಸ್ ಮೋದಿಯವ್ರನ್ನ ಇಷ್ಟಪಡೋರು ಅಂಥೇಳಿ. ಅದೇ ಥರ ಸಿದ್ದರಾಮಯ್ಯನವರಿಗೆ ನೀವೆಷ್ಟೇ ಟೀಕೆ ಟಿಪ್ಪಣಿ ಅವರನ್ನು ಮಾಡಿ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಅಥವಾ ದಲಿತ ವಿರೋಧಿ ಅಂತ ಟೀಕೆ ಮಾಡಿ, ಆದರೆ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲುವ ಬಲಿಷ್ಠವಾದಂಥ ಒಂದು ವರ್ಗ ಇದೆ, ಅದು ಅಹಿಂದ ವರ್ಗ. ಅಲ್ಪಸಂಖ್ಯಾತ ಮುಸ್ಲಿಮರು ಏಕ್ದಮ್, ಹಿಂದುಳಿದ ವರ್ಗ ಬಹುತೇಕ. ಹಿಂದುಳಿದ ವರ್ಗ ಅಂತಂದರೆ ಇವರ ಕುರುಬ ಸಮುದಾಯ ಕೂಡ ಬರುತ್ತೆ, ಆ್ಯಂಡ್ ದಲಿತ್. ಈಗ ಅವ್ರ ಮೇಲೆ ನೀವು SC/STಗಳ ದುಡ್ಡು ತಿಂದ್ರಿ, ತೆಗೆದು ಫ್ರೀ ಕೊಟ್ರಿ, ಆಮೇಲೆ ಈಗ ವಾಲ್ಮೀಕಿ ನಿಗಮದ್ದು ಕೊಟ್ಟು ಎಷ್ಟೇ ಆರೋಪಗಳು ಮಾಡಿದರೂ ಕೂಡ ಅವರು ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವರೇ ಬಿ ಜೆ ಪಿಗೆ ದೊಡ್ಡ ತಲೆನೋವು. DK ಶಿವಕುಮಾರನ್ನು ಮಣಿಸ್ಬೋದು, ಅವ್ರ ಮೇಲೆ ಬೇರೆ ಕೇಸ್ಗಳಿದೆ, ಮತ್ತೊಂದಿದೆ, HD ಕುಮಾರಸ್ವಾಮಿಯನ್ನು ಕರ್ಕೊಂಬರ್ಬೋದು, ಒಕ್ಕಲಿಗ ನಾಯಕ ಮಾಡ್ಬೋದು, ಲಾಭ ಬಂತು. ಸಿದ್ದರಾಮಯ್ಯನವರನ್ನು ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಸಿದ್ದು ಸರಿಗಟ್ಟುವ ನಾಯಕ ಸದ್ಯ ಯಾವ ಪಕ್ಷಗಳಲ್ಲೂ ಇಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ನಲ್ಲೂ ಸಿದ್ದು ವಿರೋಧ ಮಾಡೋರಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ಮಾಡ್ತಾರೆ, ಇವರದ್ದು ನಮ್ಗೆ ಉಳಿಗಾಲ ಇಲ್ಲ ಅಂಥೇಳಿ. ಆದರೆ ಮುಖ್ಯಮಂತ್ರಿ ಪಟ್ಟ ಹತ್ರ ಬಂದಿದೆ ಮೊನ್ನೆ. ಆದರೆ ವೆರಿ ಫಸ್ಟ್ ಟೈಮ್ ಅವರು ನಾನು ಒಬ್ಬ ಅಹಿಂದ ನಾಯಕ, ಹಾಗಾಗಿ ನನ್ನನ್ನು ಹೊಟ್ಟೆವ್ರಿ ಅಂತೆಲ್ಲ ಹೇಳಿದರು. ಸಿದ್ದರಾಮಯ್ಯನವರು ಬಾಯಲ್ಲಿ ಹಂಗೆ ಬರಬಾರ್ದಿತ್ತು, ಆದರೂ ಹೇಳುವಂಥ ಅನಿವಾರ್ಯತೆಗೆ ತಂದಿಟ್ಟರು ನೋಡಿ ಬಿ ಜೆ ಪಿಯವರು. ಆದರೆ ಸಿದ್ದು ವಿರೋಧಿಸುವವರ ಗುಂಪಿಗೆ ಸಮರ್ಥ ನಾಯಕನಿಲ್ಲ. ನೀವು ವಿರೋಧ ಮಾಡ್ಬೋದು, ಹಂಗೆ ಮಾಡಿದರು ಹಿಂಗೆ ಮಾಡಿದರು, ಅಲ್ಲೊಬ್ಬ ಹೇಳಿಕೆ ಇಲ್ಲೊಬ್ಬ ಹೇಳಿಕೆ. ಲೋಕಸಭಾ ಎಲೆಕ್ಷನಲ್ಲಿ ಒಕ್ಕಲಿಗರೇ ಪ್ರಧಾನವಾದ ಕಡೆ ಕೈಗೆ ಸೋಲಾಯಿತು. DK ಶಿವಕುಮಾರ್ ಡೌನ್ ಆಗಿದ್ದಿಲ್ಲಿ, ಕುಮಾರಸ್ವಾಮಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ರು. ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿಗೆ ಯಾರೂ ನಾಯಕರಿಲ್ಲ. ಇವತ್ತು ಪ್ರಹ್ಲಾದ್ ಜೋಶಿ ಮಾತಾಡ್ತಾರೆ, ನಾಳೆ CT ರವಿ ಸ್ವಲ್ಪ ಅಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಯಾರೋ ಮಾತಾಡ್ತಾರೆ. ಏಕಧ್ವನಿ ಇಲ್ಲ. ಯಡಿಯೂರಪ್ಪನವರು ಕೂಡ ಸಿದ್ದರಾಮಯ್ಯನ ವಿರುದ್ಧ ಏಕದಮ್ ತೊಡೆ ತಟ್ಟೋದಿಲ್ಲ, ವಿಜೇಂದ್ರ ಕೂಡ ತೊಡೆ ತಟ್ಟೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಬಲವನ್ನು ಮುರಿಬೇಕಾಗಿದೆ. ಹೇಗೂ DK ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಸೋದರನ ಸೋಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಅದೆಷ್ಟು ದಿನಗಳ ಕಾಲ ಬಿ ಜೆ ಪಿ ಕೂಡ ಓನ್ಲಿ ಲಿಂಗಾಯತ ಮತ ನಂಬಿರುತ್ತೆ. ನಾಳೆ ಯಡಿಯೂರಪ್ಪನವರು ಸ್ವಲ್ಪ ಎಕ್ಸಿಟ್ ಆದರೆ ಏನು ಮಾಡೋದು? ಹಾಗಾಗಿ ಬಿ ಜೆ ಪಿಗೆ ಒಕ್ಕಲಿಗ ಮತಗಳು HD ಕುಮಾರಸ್ವಾಮಿ ಥ್ರೂ ಬರ್ತಾ ಇದೆ, ಪ್ರೂವ್ ಆಗಿದೆ. ಲಿಂಗಾಯತ ಮತಗಳು ಇದೆ, ನೋ ಪ್ರಾಬ್ಲಮ್. ಆದರೆ ಅಹಿಂದ ಮತಗಳು ಬೇಕು. ಬಿ ಜೆ ಪಿಗೆ ಪ್ರಬಲ ಹಿಂದುಳಿದ ವರ್ಗಗಳ ನಾಯಕ ಬೇಕೇ ಬೇಕು. ಅದರಲ್ಲಿ ಬೇಕಿದ್ರೆ ಅಲ್ಪಸಂಖ್ಯಾತ ತೆಗೆದು ಬಿಡ, ಅವರಿಗೆ ಮುಸ್ಲಿಮರದ್ದು ಬೇಡ. ಹಿಂದುಳಿದ ಮತ್ತು ದಲಿತ ನಾಯಕ ಬೇಕು. ದಲಿತ ನಾಯಕ ಬೇಕು ಅಂತಂದರೆ ಸಿದ್ದರಾಮಯ್ಯನವರ ಬಳಿ ಇರುವಂಥ ನಾಯಕತ್ವ ಚಿಂದಿ ಆಗಬೇಕು, ಬೇರೆ ಕಡೆ ಹೋಗಬೇಕು. ಹೇಗೂ ಇವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ ಅದನ್ನು ನಾವು ತಗೋಬೇಕು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರನ್ನೇ ಹುಟ್ಟು ಹಾಕಿದ್ರು ಸಿದ್ದು ಪ್ರಭಾವಳಿಯಲ್ಲಿ ಮಂಕಾಗ್ತಾರೆ, ಅದು ಪಕ್ಕ. ಬಿ ಜೆ ಪಿಯಲ್ಲಿ ಯಾರೇ ಬಂದರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ನಿಲ್ಲಕ್ಕಾಗಲ್ಲ, ಖಂಡಿತ ಅದು.
ಅದೇ ಕಾರಣಕ್ಕೆ ಸಿದ್ದು ವಿರುದ್ಧ ಹೋರಾಟಕ್ಕೆ BJP ಸಿದ್ಧತೆ ಮಾಡ್ತಾರೆ. ಟಾರ್ಗೆಟ್ ಸಿದ್ದು ಅಷ್ಟೇ. ಎರಡೂ ಹಗರಣ ಮುಂದಿಟ್ಕೊಂಡು ಬೃಹತ್ ಹೋರಾಟ. ಒಂದು ವಾಲ್ಮೀಕಿ, ಒಂದು ಮೂಡ. ಸಿಕ್ಕಿದೆ BJPಗೆ ಒಳ್ಳೆ 2 ಚಾನ್ಸ್ ಸಿಕ್ಕಿದೆ. ಆದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಈ ನಡುವೆ ಪ್ರಹ್ಲಾದ್ ಜೋಶಿ ಹೇಳಿಕೆ ಇದೆಯಲ್ಲ, ಭಾಳ ಆಶ್ಚರ್ಯ ತರಿಸ್ತಾ ಇದೆ. ಯಾಕೆ ಹಿಂಗೆ ಹೇಳಿದ್ರು ಗೊತ್ತಾಗ್ತಿಲ್ಲ. ಅಂದರೆ ಬಂಧನ ಆಗಬಹುದು ಅಂತೇಳಿ. ನೋಡಿ, ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತೇಳಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ದುರಹಂಕಾರಿ ವ್ಯಕ್ತಿ, ಅವರ ಹೇಳಿಕೆ ಭಾಳ ಸ್ಟ್ರಾಂಗ್ ಇದೆ ಇವತ್ತು. ಅವರು ರಾಜೀನಾಮೆ ನೀಡಬೇಕು, ಮುಂದೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಂಧನ ಆಗಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ದರೆ ಅಂಥದ್ದೇನಾದರೂ ಆಗತ್ತಾ? ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇನು ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 8 ಕೋಟಿ ಅಂತ ನೀವು 2023ರಲ್ಲಿ ಡಿಕ್ಲೇರ್ ಮಾಡಿ ಈಗ 62 ಕೋಟಿಗೆ ಕೇಳ್ತಾ ಇದ್ದೀರಿ. 75ರಲ್ಲಿ ಇಂದಿರಾ ಗಾಂಧಿ, 24-25ರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂಥ ಸರ್ವಾಧಿಕಾರಿ, ಅಹಂಕಾರಿ ಮತ್ತು ಭ್ರಷ್ಟ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಅನ್ನೋದಿದ್ದರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸ್ಬೇಕು. ಅರೆಸ್ಟ್ ಮಾಡೋದು ನಮ್ಮ ವಿರೋಧ ಪಕ್ಷದ ನಾಯಕರನ್ನೆಲ್ಲ, ನಿಮ್ಮ ಹಗರಣ ಮಾಡಿದಂಥವ್ರನ್ನ ಅರೆಸ್ಟ್ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ, ನೀವು ಎನ್ಕ್ವೈರಿಗೆ ಹಾಜರಾಗಿರಿ. ಮುಂದೆ ಅಗತ್ಯ ಬದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು. ನೀವು ನಮ್ಮನ್ನೇನು ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವರೇ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ?